ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯಾದ್ಯಂತ ಒಂದು ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತಾ. ಸೊ ನಾಳೆ ಒಂದು ರಾಜ್ಯಾದ್ಯಂತ ಏನಾದ್ರು ಬಂದ್ಗಳು ನಡೀತಿದ್ಯಾ, ಇತರೆ ಒಂದು ಮಾಹಿತಿಗಳನ್ನ ಕೂಡ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಯಾಕಂದ್ರೆ ಕಳೆದ ಒಂದು ವಾರಗಳ ಕಡೆಯಿಂದನೂ ಕೂಡ ಒಂದು ಹೆಚ್ಚಿಗೆ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದ್ವು, ಒಂದು ವರದಿಗಳು ಕೂಡ ಆಗ್ತಾನೆ ಇದ್ವು. ಜೂನ್ 5ನೇ ತಾರೀಕಿನಂದು ಒಂದು ತಗ್ ಲೈಫ್ ಸಿನಿಮಾ ಏನಿದೆಯಲ್ಲ ಅದು ಕರ್ನಾಟಕ ರಾಜ್ಯದಲ್ಲಿ ರಿಲೀಸ್ಗೆ ಸಂಬಂಧಪಟ್ಟಂತೆ, ಅದು ಅಲ್ಲಿ ಕಮಲ್ ಹಾಸನ್ ನಟರು ಒಂದು ಮಾಹಿತಿನ ಒಂದು ಹೇಳಿಕೆನ ಏನ್ ಕೊಟ್ಟಿದ್ದಾರಲ್ಲ, ಒಂದು ತಮಿಳುನಾಡಿನ ಒಂದು ಈವೆಂಟ್ ನ ಕಾರ್ಯಕ್ರಮದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಏನಾಗಿತ್ತು ಅಂತಂದ್ರೆ, ಒಂದು ಶಿವರಾಜ್ ಕುಮಾರ್ ಅವರ ಒಂದು ಎದುರುಗಡೆನೆ ಇಟ್ಕೊಂಡು ನಿಮ್ಮ ಕನ್ನಡ ಭಾಷೆ ಹುಟ್ಟಿರ್ತಕ್ಕಂಥದ್ದು ನಮ್ಮ ತಮಿಳು ಭಾಷೆಯಿಂದನೇ ಅಂತಕ್ಕಂಥ ಒಂದು ಹೇಳಿಕೆನ ಅವರು ಕೊಟ್ಟಿರೋದಾಗಿರುತ್ತೆ. ಈ ಒಂದು ಹೇಳಿಕೆಗೆ ವ್ಯಾಪಕವಾಗಿ ಒಂದು ತೀವ್ರ ವಿರೋಧ ಕೂಡ ವ್ಯಕ್ತ ಆಗಿದ್ದು, ಚರ್ಚೆಗಳು ಕೂಡ ನಡೀತಾ ಇರೋದಾಗಿರುತ್ತೆ. ಈ ಸಂಬಂಧದಲ್ಲಿ ಇದೀಗ ಜೂನ್ 5ನೇ ತಾರೀಕಿನಂದು ತಗ್ ಲೈಫ್ ಸಿನಿಮಾ ಏನಿದೆಯಲ್ಲ ಅದು ಒಂದು ಕರ್ನಾಟಕ ರಾಜ್ಯದಲ್ಲಿ ರಿಲೀಸ್ಗೆ ಕೂಡ ಸಿದ್ಧತೆಗಳನ್ನ ಆಗ್ತಾ ಇದ್ವು. ಇದೀಗ ಒಂದು ಕನ್ನಡ ಪರ ಸಂಘಟನೆಗಳು ಕೂಡ ಒಂದು ವಿರೋಧನ ವ್ಯಕ್ತಪಡಿಸ್ತಿರೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಹಲವಾರು ವರದಿಗಳು ಆಯಿತು. ಜೂನ್ 5ನೇ ತಾರೀಕಿನಂದು ಬೆಂಗಳೂರಿನಲ್ಲಿ ಬಂದ್ ಕೂಡ ಮಾಡ್ತೇವೆ, ಏನಾದ್ರು ಸಿನಿಮಾ ಒಂದೇ ಒಂದು ಥಿಯೇಟರ್ಗಳಲ್ಲೂ ರಿಲೀಸ್ ಆದ್ರು ಅಂತ ಕೂಡ ಮಾಹಿತಿಗಳು ಬಂತು. ಇದೀಗ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯಾದ್ಯಂತ ಪ್ರಶ್ನೆಗಳು ಬರ್ತಿರೋದೇನೆಂದ್ರೆ, ವಿದ್ಯಾರ್ಥಿಗಳ ಕಡೆಯಿಂದ ಜೂನ್ 5ನೇ ತಾರೀಕಿನಂದು ಬಂದ್ ಏನಾದ್ರು ಆಗ್ತಾವ, ರಾಜ್ಯದ ಶಾಲಾ ಕಾಲೇಜುಗಳಿಗೆ ರಜೆ ಏನಾದ್ರು ಘೋಷಣೆ ಆಗಿದೆಯಾ, ಬಂದ್ ಏನಾದ್ರು ಮಾಡ್ತಿದಾರ ಅಂತೆಲ್ಲ ಪ್ರಶ್ನೆಗಳು ಕೇಳ್ತಿದ್ದೀರಾ. ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಇರುವಂತಹ ಮಾಹಿತಿನ ತಿಳಿಸುವಂತಂದ್ರೆ, ಒಂದು ಹೈಕೋರ್ಟ್ ನ ಮೆಟ್ಲರನ್ನ ಕೂಡ ಕಮಲ್ ಹಾಸನ್ ರವರು ಏರಿರುವಂತದ್ದಾಗಿರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಸಿನಿಮಾ ಒಂದು ತಡೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ಒಂದು ಸಿನಿಮಾ ರಿಲೀಸ್ ಆಗ್ಬೇಕು, ಯಾವುದೇ ರೀತಿಯಾಗಿ ಏನು ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ಒಂದು ಪೊಲೀಸ್ನ ಒಂದು ಕ್ರಮಗಳಾಗಿರ್ಬೋದು, ಒಂದು ಜನರಿಗೆ ಕೂಡ ಸೇಫ್ಟಿಯನ್ನು ಒದಗಿಸಬೇಕಾಗಿರುತ್ತೆ. ಯಾವುದೇ ರೀತಿಯಾಗಿ ಆ ಒಂದು ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಒಂದು ಬಂದು ಇನ್ನೊಂದು ಪ್ರತಿಭಟನೆ ಯಾವುದೇ ರೀತಿಯಾಗಿ ಸಿನಿಮಾಗೆ ತಡೆಯನ್ನ ಕೊಡಬಾರದು ಅಂತಂದ್ಬಿಟ್ಟು ಹೈಕೋರ್ಟ್ ನ ಮೆಟ್ಲೇರನ್ನ ಒಂದು ಕಮಲ್ ಹಾಸನ್ ಅವರು ಏರಿರೋದಾಗಿರುತ್ತೆ. ಹೈಕೋರ್ಟ್ ಕೂಡ ಇವಾಗ ಕಮಲ್ ಹಾಸನ್ ಅವರಿಗೆ ನೀವು ಕ್ಷಮೆಯನ್ನ ಕೇಳಿದ್ರೆ ಯಾವುದೇ ರೀತಿ ಇಷ್ಟೊಂದು ಸಮಸ್ಯೆನೇ ಆಗ್ತಿರಲ್ಲ, ಕ್ಷಮೆಯನ್ನ ಕೇಳದ ತನಕನೂ ಇದನ್ನ ನಾವು ಪರಿಗಣಿಸೋಕೆ ಆಗೋದಿಲ್ಲ ಈ ಅರ್ಜಿನ ಅಂತಾನು ಕೂಡ ಹೇಳಿರೋದಾರೆ ಅಂತ ಮಾಹಿತಿಗಳು ಕೂಡ ಲಭ್ಯ ಆಗಿರೋದಾಗಿರುತ್ತೆ. ಸದ್ಯಕ್ಕೆ ಈ ಒಂದು ಅಪ್ಡೇಟ್ಗಳು ಇರುವಂತದ್ದಾಗಿರುತ್ತೆ. ಆದ್ರೆ ಹಿಂದೆ ಒಂದು ಕರವೆಯ ಅಧ್ಯಕ್ಷ ಆಗಿರ್ತಕ್ಕಂತಹ ಪ್ರವೀಣ್ ಶೆಟ್ಟಿ ಅವರು ಮಾಹಿತಿನ ಏನ್ ಕೊಟ್ಟರು ಅಂದ್ರೆ, ಜೂನ್ 5ನೇ ತಾರೀಕಿನಂದು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಯಾವುದೇ ಒಂದೇ ಒಂದು ಥಿಯೇಟರ್ಗಳಲ್ಲೂ ಕೂಡ ಒಂದು ಸಿನಿಮಾ ರಿಲೀಸ್ ಏನಾದ್ರು ಆದ್ರೆ ಬೆಂಗಳೂರನ್ನೇ ಬಂದ್ ಮಾಡ್ತೇವೆ ಅಂತಕ್ಕಂಥ ಒಂದು ಎಚ್ಚರಿಕೆನ ಕೂಡ ಅವರು ಕೊಟ್ಟಿದ್ರು. ಅದು ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಇಂದು ಜೂನ್ 4ನೇ ತಾರೀಕಿನಂದು ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಜೂನ್ 5ನೇ ತಾರೀಕಿನಂದು ಬಂದ್ ಅಥವಾ ರಾಜ್ಯದ ಶಾಲಾ ಕಾಲೇಜುಗಳಿಗೆ ರಜೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಬೆಳವಣಿಗೆಗಳು ಕಂಡು ಬಂದಿಲ್ಲ. ಹಾಗಾಗಿ ಹೇಳೋದಾದ್ರೆ ಜೂನ್ 5ನೇ ತಾರೀಕಿನಂದು ಎಂದಿನಂತೆ ಒಂದು ಶಾಲಾ ಕಾಲೇಜುಗಳಾಗಿರ್ಬೋದು, ಇತರೆ ಒಂದು ವ್ಯಾಪಾರ ವಾಣಿಜ್ಯ ಇತರೆ ಚಟುವಟಿಕೆಗಳು ಕೂಡ ನಡೀತವೆ ಅಂತ ಹೇಳ್ಬೋದಾಗಿರುತ್ತೆ. ಯಾವುದೇ ರೀತಿಯಾಗಿ ಸದ್ಯಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಬಂದ್ ಇನ್ನೊಂದು ಮತ್ತೊಂದು ಯಾವುದೇ ರೀತಿ ಇರುವುದಿಲ್ಲ. ಸೊ ಹಾಗಾಗಿ ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇರೋದಿಲ್ಲ. ವಿದ್ಯಾರ್ಥಿನಿಯರು ನಿಮ್ಮ ಒಂದು ಸಿದ್ಧತೆಗಳು ಏನಿರ್ತಾವಲ್ಲ, ಪರೀಕ್ಷೆಗಳು ಏನಾರ ನಡೀತೀರ ಒಂದು ಪರೀಕ್ಷೆಗಳ ಕಡೆ ಗಮನ ಕೊಡಿ. ಶಾಲಾ ಕಾಲೇಜುಗಳಿಗೆ ಹೋಗುವಂತ ವಿದ್ಯಾರ್ಥಿಗಳು ನಿಶ್ಚಿಂತೆಯಿಂದ ಹೋಗಿ, ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ. ಬಸ್ ನಲ್ಲಿ ಏರುಪೇರು ಕೂಡ ಏನು ಆಗುವುದಿಲ್ಲ ಸದ್ಯದಲ್ಲಿರುವಂತಹ ಮಾಹಿತಿಯ ಪ್ರಕಾರ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಬಂದಾಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಅಪ್ಡೇಟ್ ಅನ್ನ